ನಮಸ್ಕಾರ ವೀಕ್ಷಕರೇ, ದ ನ್ಯೂಸ್ ವೇರ್ಗೆ ನಿಮ್ಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಮುಗಿದು ಇಷ್ಟು ದಿನಗಳಾದರೂ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳ ಮೇಲಿರುವ ಕ್ರೇಜ್ ಮಾತ್ರ ಕಮ್ಮಿಯಾಗಿಲ್ಲ. ಅದರಲ್ಲೂ ವಿಶೇಷವಾಗಿ ಗಿಲ್ಲಿ ನಟ ಹಾಗೂ ನಟಿ ಕಾವ್ಯ ಶೈವ ಅವರ ಫ್ರೆಂಡ್ಶಿಪ್ ಮತ್ತು ಅವರ ನಡುವಿನ ಬಾಂಡಿಂಗ್ ಬಗ್ಗೆ ಇಂದಿಗೂ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದ ಚರ್ಚೆಗಳು ನಡೀತಾನೆ ಇವೆ. ಆದರೆ ಬಿಗ್ ಬಾಸ್ ಮುಗಿದ ಬಳಿಕ ಇದೇ ಮೊದಲ ಬಾರಿಗೆ ನಟಿ ಕಾವ್ಯ ಶೈವ ಅವರು ತಮ್ಮ ಇನ್ಸ್ಟಾಗ್ರಾಂ ಲೈವ್ಗೆ ಬಂದಿದ್ದು ಒಂದೆಡೆ ತಮ್ಮ ಅಭಿಮಾನಿಗಳ ಜೊತೆ ಪ್ರೀತಿಯಿಂದ ಸಂವಾದ ನಡೆಸಿದ್ದಾರೆ. ಮತ್ತೊಂದೆಡೆ ತಮ್ಮ ವೈಯಕ್ತಿಕ ಜೀವನದ ಬಗ್ಗೆ, ಗಿಲ್ಲಿ ನಟ ಅವರ ಬಗ್ಗೆ ಹಾಗೂ ತಮ್ಮನ್ನು ಟಾರ್ಗೆಟ್ ಮಾಡಿ ಕೆಟ್ಟದಾಗಿ ಕಮೆಂಟ್ ಮಾಡುತ್ತಿದ್ದ ಟ್ರೋಲರ್ಗಳಿಗೆ ತಕ್ಕ ತಿರುಗೇಟು ನೀಡಿದ್ದಾರೆ. ಅಷ್ಟಕ್ಕೂ ಕಾವ್ಯ ಶೈವ ಅವರು ಲೈವ್ನಲ್ಲಿ ಗಿಲ್ಲಿ ನಟ ಬಗ್ಗೆ ಹೇಳಿದ್ದೇನು ಮತ್ತೆ ಹೇಟರ್ಸ್ಗೆ ಹೆಣ್ಣು ಮಗಳಾಗಿ ಯಾವ ರೀತಿ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಅನ್ನೋದನ್ನ ಈ ವಿಶೇಷ ವರದಿಯಲ್ಲಿ ವಿವರವಾಗಿ ನೋಡ್ತಾ ಹೋಗೋಣ. ಹೌದು ವೀಕ್ಷಕರೇ, ಕಾವ್ಯ ಶೈವ ಲೈವ್ಗೆ ಬರ್ತಿದ್ದಂತೆ ಅಭಿಮಾನಿಗಳು ಸತತವಾಗಿ ಕೇಳ್ತಾ ಇದ್ದ ಒಂದೇ ಒಂದು ಪ್ರಶ್ನೆ ಅಂದ್ರೆ, ಗಿಲ್ಲಿ ನಟ ಎಲ್ಲಿದ್ದಾರೆ, ಗಿಲ್ಲಿ ನಟ ಅವರ ಬಗ್ಗೆ ಏನಾದರೂ ಹೇಳಿ ಅಂತ. ಅಭಿಮಾನಿಗಳ ಈ ಸಾಲು ಸಾಲು ಪ್ರಶ್ನೆಗಳಿಗೆ ಕಾವ್ಯ ಶೈವ ಅವರು ಮುಗುಳ್ನಗುತ್ತಲೇ ಉತ್ತರ ನೀಡಿದ್ದಾರೆ. ಮೋಸ್ಟ್ ಆಫ್ ದಮ್ ಗಿಲ್ಲಿ ಬಗ್ಗೆನೇ ಕೇಳ್ತಾ ಇದ್ದೀರಾ, ಅವರು ಚೆನ್ನಾಗಿದ್ದಾರೆ, ಮೋಸ್ಟ್ಲಿ ಅವರು ಮನೆಯಲ್ಲಿರ್ತಾರೆ, ಇಲ್ಲಂದ್ರೆ ತಮ್ಮ ಮುಂಬರುವ ಹೊಸ ಸಿನಿಮಾ ಶೂಟಿಂಗ್ನಲ್ಲಿ ಬ್ಯುಸಿ ಇರ್ತಾರೆ. ಗಿಲ್ಲಿ ನಟ ಅವರು ಪಳಾರ್ ಎನ್ನುವ ಹೊಸ ಸಿನಿಮಾದಲ್ಲಿ ಅಭಿನಯಿಸುತ್ತಿದ್ದಾರೆ. ಆ ಇಡೀ ಸಿನಿಮಾದ ತಂಡಕ್ಕೆ ಹಾಗೂ ಗಿಲ್ಲಿ ನಟ ಅವರಿಗೆ ಒಳ್ಳೆಯದಾಗ್ಲಿ, ಅವರಿಗೆ ಇನ್ನೂ ಹೆಚ್ಚಿನ ಅವಕಾಶಗಳು ಸಿಕ್ಕು ಅವರು ವೃತ್ತಿ ಜೀವನದಲ್ಲಿ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಅಂತ ಕಾವ್ಯ ಶೈವ ಅವರು ಗಿಲ್ಲಿ ನಟ ಅವರಿಗೆ ಶುಭ ಹಾರೈಸಿದ್ದಾರೆ. ಈ ಮೂಲಕ ಬಿಗ್ ಬಾಸ್ ಮುಗಿದ ಮೇಲೂ ತಮ್ಮಿಬ್ಬರ ನಡುವಿನ ಸ್ನೇಹ, ಗೌರವ ಹಾಗೇ ಇದೆ ಅನ್ನೋದನ್ನ ಕಾವ್ಯ ಶೈವ ಸ್ಪಷ್ಟಪಡಿಸಿದ್ದಾರೆ. ಆದರೆ ಕಥೆ ಇಲ್ಲೇ ಮುಗಿಯಲ್ಲ. ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸೆಲೆಬ್ರಿಟಿಗಳನ್ನು, ಅದರಲ್ಲೂ ಒಬ್ಬ ಹೆಣ್ಣು ಮಗಳನ್ನು ಟಾರ್ಗೆಟ್ ಮಾಡಿ ಕೆಟ್ಟದಾಗಿ ಕಮೆಂಟ್ ಮಾಡುವುದು, ಟ್ರೋಲ್ ಮಾಡುವುದು ಹಾಗೂ ಅವರ ಪರ್ಸನಲ್ ಲೈಫ್ ಬಗ್ಗೆ ಮಾನಹಾನಿ ಮಾಡುವಂತೆ ಚಾರಿತ್ರ ವಧೆ ಮಾಡುವುದು ಒಂದು ಕೆಟ್ಟ ಟ್ರೆಂಡ್ ಆಗಿಬಿಟ್ಟಿದೆ. ಬಿಗ್ ಬಾಸ್ ಮುಗಿದ ಮೇಲೂ ಗಿಲ್ಲಿ ನಟ ಹಾಗೂ ಕಾವ್ಯ ಶೈವ ಅವರ ಪ್ಯೂರ್ ಫ್ರೆಂಡ್ಶಿಪ್ ಅನ್ನು ಅತಿಯಾಗಿ, ತೀಕ್ಷ್ಣವಾಗಿ ಹಾಗೂ ನೆಗೆಟಿವ್ ಆಗಿ ಬಿಂಬಿಸುವ ಕೆಲಸ ಕೆಲವು ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ನಡೆದಿತ್ತು. ಇಂತಹ ನೆಗೆಟಿವಿಟಿ ಹರಡೋ ಮಾನಸಿಕತೆಗೆ ಕಾವ್ಯ ಶೈವ ಅವರು ಲೈವ್ನಲ್ಲಿ ತಕ್ಕ ಪಾಠ ಕಲಿಸಿದ್ದಾರೆ. ಅತ್ಯಂತ ಸಂಯಮದಿಂದಲೇ ಮಾತು ಆರಂಭಿಸಿದ ಕಾವ್ಯ ಶೈವ ಅವರು ಹೆಣ್ಣಿನ ಗೌರವದ ಬಗ್ಗೆ ಮಾತನಾಡುತ್ತಾ ಸಖತ್ ವಾರ್ನಿಂಗ್ ನೀಡಿದ್ದಾರೆ. ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತನಾಡಿ ಆ ರೀತಿ ಕಮೆಂಟ್ ಮಾಡಿ ನಿಮ್ಗೇನ್ ಸಿಗುತ್ತೋ ಗೊತ್ತಿಲ್ಲ, ಅದರಿಂದಲೇ ನಿಮ್ಗೆ ದುಡ್ಡು ಬರುತ್ತೆ, ಅದೇ ನಿಮ್ಮ ಸೋರ್ಸ್ ಆಫ್ ಇನ್ಕಮ್ ಅಂದ್ರೆ ಒಂದು ವ್ಯಕ್ತಿಯ ಬಗ್ಗೆ ಏನೂ ಗೊತ್ತಿಲ್ಲದೆ ಎಷ್ಟು ಸಾಧ್ಯನೋ ಅಷ್ಟು ಕೆಟ್ಟದಾಗಿ ಕಮೆಂಟ್ ಮಾಡಿ ಬರೋ ದುಡ್ಡಿನಿಂದ ನಿಮ್ಮ ಹೊಟ್ಟೆ ತುಂಬುತ್ತೆ ಅಂದ್ರೆ ದೇವ್ರು ನಿಮ್ಗೆ ಒಳ್ಳೆಯದ್ ಮಾಡ್ಲಿ. ಆದ್ರೆ ಒಂದಂತೂ ಯೋಚನೆ ಮಾಡಿ, ನಾವು ಕೂಡ ಯಾರ್ದೋ ಮನೆ ಮಗಳು, ಯಾರ್ದೋ ತಂಗಿ, ಅಕ್ಕ ಆಗಿರ್ತೀವಿ. ಅಂತಹ ಕಮೆಂಟ್ಗಳನ್ನು ನಮ್ಮ ಮನೆಯವರು ನೋಡಿದಾಗ ಅವರಿಗೆ ಎಷ್ಟು ಬೇಸರವಾಗಬೇಡ, ಅದನ್ನಾದ್ರೂ ಸ್ವಲ್ಪ ಯೋಚನೆ ಮಾಡಿ ಕಮೆಂಟ್ ಮಾಡಿ ಅಂತ ಕಾವ್ಯ ಶೈವ ಮನಸ್ಸಿನ ನೋವನ್ನು ಹೊರಹಾಕಿದ್ದಾರೆ. ವೀಕ್ಷಕರೇ, ಕಾವ್ಯ ಶೈವ ಅವರ ಈ ಮಾತುಗಳು ಇವತ್ತಿನ ಸೋಷಿಯಲ್ ಮೀಡಿಯಾ ಜಗತ್ತಿಗೆ ತುಂಬಾ ಅಗತ್ಯವಾದ ಸಂದೇಶ. ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ನಲ್ಲಿ ಲೈಕ್ಸ್ ಮತ್ತು ವ್ಯೂಸ್ಗೋಸ್ಕರ ಅಥವಾ ಹೊಟ್ಟೆಪಾಡಿಗಾಗಿ ಇನ್ನೊಬ್ಬರ ವೈಯಕ್ತಿಕ ಜೀವನದ ಮೇಲೆ ಕಲ್ಲು ಹೊಡೆಯುವುದು ಎಷ್ಟು ಸರಿ? ಒಬ್ಬ ನಟ ಅಥವಾ ನಟಿಯ ವೃತ್ತಿ ಜೀವನವನ್ನು ವಿಮರ್ಶಿಸುವುದು ಬೇರೆ, ಆದರೆ ಅವರ ತಂದೆ, ತಾಯಿ, ಕುಟುಂಬ ಮತ್ತು ಅವರ ಕ್ಯಾರೆಕ್ಟರ್ ಬಗ್ಗೆ ಕೆಟ್ಟದಾಗಿ ಮಾತನಾಡುವುದು ಖಂಡನೀಯ. ಕಾವ್ಯ ಶೈವ ಅವರು ಯಾವುದೇ ಗಲಾಟೆ ಮಾಡಿಕೊಳ್ಳದೆ ಅತ್ಯಂತ ಘನತೆಯಿಂದಲೇ ಹೇಟರ್ಸ್ಗೆ ಕನ್ನಡಿ ಹಿಡಿದು ತೋರಿಸಿದ್ದಾರೆ. ವೀಕ್ಷಕರೇ, ನಟಿ ಕಾವ್ಯ ಶೈವ ಅವರು ಲೈವ್ನಲ್ಲಿ ಟ್ರೋಲರ್ಗಳಿಗೆ ಕೊಟ್ಟ ಈ ಉತ್ತರ ಹಾಗೂ ಗಿಲ್ಲಿ ನಟ ಅವರ ಬಗ್ಗೆ ವ್ಯಕ್ತಪಡಿಸಿದ ಈ ಪ್ರೀತಿಯ ಮಾತುಗಳ ಬಗ್ಗೆ ನಿಮ್ಮ ಅನಿಸಿಕೆ ಏನು? ನೆಗೆಟಿವ್ ಕಮೆಂಟ್ಸ್ ಮಾಡುವವರ ಬಗ್ಗೆ ಕಾವ್ಯ ಶೈವ ಹೇಳಿರೋ ಮಾತು ಸರಿ ಅನ್ಸುತ್ತಾ? ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೂ ಸಿನಿಮಾ ಮತ್ತು ಎಂಟರ್ಟೈನ್ಮೆಂಟ್ ಪ್ರಪಂಚದ ಹೊಸ ಹೊಸ ನ್ಯೂಸ್ ಅಪ್ಡೇಟ್ಸ್ಗಾಗಿ ನಮ್ಮ ದ ನ್ಯೂಸ್ ವೇರ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.